ನಮ್ಮ ಧನುಷ್ ಗೌಡ ಮುತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಳುವಿನಲ್ಲಿ ಬೆಳೀತಾ ಇದ್ದಾನೆ. ಬನ್ನಿ ಹೋಗಿ ನೋಡೋಣ. ಧನುಷ್ ನಾನೇ. ನಮ್ಮೂರು ಮಂಡ್ಯ ಡಿಸ್ಟಿಕ್ ಕೆನ್ನಾಳು ಗ್ರಾಮದವನು. ನಾನು ಡಿಗ್ರಿ ಹೋಲ್ಡರ್. ಈಗ ಹೊಸದಾಗಿ ಮಾಡ್ತಾ ಇದೀವಿ ಅಂದ್ರೆ ನಾವು ಮುತ್ತು ಕೃಷಿ ಮಾಡ್ತಾ ಇದೀವಿ. ಅದು ನಮ್ಮ ಮಂಡ್ಯದಲ್ಲಿ. ಇದು ಕೆನ್ನಾಳು ಗ್ರಾಮ, ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿರೋ ಒಂದು ಸುಂದರ ಹಳ್ಳಿ. ಇಲ್ಲಿ ಮೊದಲೆಲ್ಲ ರೈತರು ನೀರಿಗೋಸ್ಕರ, ಬೆಳೆಯ ಬೆಲೆಗೋಸ್ಕರ ಹೋರಾಟ ಮಾಡ್ತಾ ಇದ್ರು. ಆದರೆ ಇವತ್ತು ಈ ಗ್ರಾಮದ ನೀರು ರೈತರಿಗೆ ಹೊಸ ಭವಿಷ್ಯ ಕಟ್ಟಿಕೊಡ್ತಾ ಇದೆ. ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಮಾತಿದೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಸಕ್ಕರೆಯ ನಾಡು ಅಂತ ಕರೆಸಿಕೊಳ್ತಾ ಇದೆ. ಆದ್ರೆ ಇವಾಗ ಅದೇ ಮಂಡ್ಯದ ಮಣ್ಣಿನಲ್ಲಿ ಮತ್ತೊಂದು ಅದ್ಭುತ ಹುಟ್ಕೊಂಡಿದೆ. ಅದೇ ಮುತ್ತು ಕೃಷಿ, ಪರ್ಲ್ ಫಾರ್ಮಿಂಗ್. ಅಂದ ಹಾಗೆ ಮಂಡ್ಯ ಮಣ್ಣಿನಲ್ಲಿ ಹೊಸ ಕ್ರಾಂತಿಯ ಹಿಂದೆ ಇರುವ ಹೆಸರು ಮಾಣಿಕ್ಯ ಪರ್ಲ್ ಫಾರ್ಮ್ಸ್. ಮಾಣಿಕ್ಯ ಸಿನರ್ಜಿ ಗ್ರೂಪ್ಸ್ LLP ಅಂಗಸಂಸ್ಥೆಯಾಗಿರೋ ಇದನ್ನ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆನ್ನಾಳದ KT ಪ್ರಕಾಶ್ ಅವರ ಮಗ ಧನುಷ್ ಗೌಡ KP ಮುನ್ನಡೆಸ್ತಾ ಇದ್ದಾರೆ. ಪ್ರಿಯ ಸ್ನೇಹಿತರೆ, ಇದು ಬರೀ ವ್ಯವಹಾರ ಅಷ್ಟೇ ಅಲ್ಲ, ಇದೊಂದು ರೈತರ ಕನಸನ್ನ ನನಸು ಮಾಡೋ ಪ್ರಯತ್ನ. ಇಲ್ಲಿನ ರೈತರು ಹೇಳ್ತಾರೆ, ಒಂದು ಎಕರೆ ಭೂಮಿಯಲ್ಲಿ ಒಂದು ಫಸಲಿಗೆ ವರ್ಷಗಟ್ಟಲೆ ಕಾಯಬೇಕಾಗಿತ್ತು, ಆದರೆ ಮುತ್ತು ಕೃಷಿ ನಮ್ಮ ಜೀವನಕ್ಕೆ ಹೊಸ ಬೆಳಕು ತಂದಿದೆ ಅಂತ. ಮಾಣಿಕ್ಯ ಪರ್ಲ್ ಫಾರ್ಮ್ಸ್ ನಲ್ಲಿ ಶಾಸ್ತ್ರೀಯ ತರಬೇತಿ, ತಂತ್ರಜ್ಞಾನ ಆಧಾರಿತ ಕೃಷಿಯ ಜೊತೆಗೆ ನಿರಂತರ ಮಾರ್ಗದರ್ಶನ ಕೂಡ ಸಿಗುತ್ತೆ. ಇಲ್ಲಿ ಮುತ್ತು ಬೆಳೆಯೋದಂದ್ರೆ ಅದು ಕಲೆಯಲ್ಲ, ಅದೊಂದು ವಿಜ್ಞಾನ. ಇದು ರೈತರಿಗೆ ಮಾತ್ರ ಅಲ್ಲ, IT ಉದ್ಯೋಗಿಗಳು, ಉದ್ಯಮಿಗಳು, ಹೂಡಿಕೆದಾರರಿಗೂ ಒಂದು ಸುವರ್ಣ ಅವಕಾಶ ಇಲ್ಲಿದೆ. ನೀರಿನಲ್ಲೇ ಹುಟ್ಟುವ ಮುತ್ತು ಮೌಲ್ಯವನ್ನು ಸೃಷ್ಟಿ ಮಾಡ್ತದೆ. ಇದು ಪ್ರಕೃತಿಯ ಕೊಡುಗೆ. ಸರಿಯಾದ ಮಾರ್ಗದರ್ಶನ ಮತ್ತು ನಿರ್ವಹಣೆ ಇದ್ದಾಗ ಈ ಮುತ್ತು ಕೃಷಿ ಒಂದು ಸ್ಥಿರ ಆದಾಯವನ್ನ ಒದಗಿಸಿಕೊಡುತ್ತದೆ. ಮಾಣಿಕ್ಯ ಪರ್ಲ್ ಫಾರ್ಮ್ಸ್ ರೈತರ ಕೈ ಹಿಡಿದು ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆಯನ್ನ ಬಲಪಡಿಸುವ ಕೆಲಸ ಮಾಡ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಇದು ಕೇವಲ ಮುತ್ತುಗಳ ಕಥೆಯಲ್ಲ, ಇದು ಭರವಸೆಯ ಕತೆ. ಇದು ಬದುಕನ್ನ ಬೆಳಗಿಸುವ ಕತೆ. ಮಾಣಿಕ್ಯ ಪರ್ಲ್ ಫಾರ್ಮ್ಸ್ ಮಂಡ್ಯದ ಮಣ್ಣಲ್ಲಿ ಚಿಗುರು ಹೊಡೆದ ಈ ದೇಶದ ಕನಸು ಇದು. ಕೆನ್ನಾಳನಲ್ಲಿ ಮೀನಾ ಮುತ್ತು ಕೃಷಿ ಮಾಡ್ತವ್ರಂತೆ. ಮಂಡ್ಯ ಇನ್ ಮುಂದೆ ಮುತ್ತು ಬೆಳೆಯೋ ನಾಡಾಗುತ್ತೆ ಬಿಡಪ್ಪ.